ಶುಭ ಸಂಜೆ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ. ನಮ್ಮ ಹಿಂದಿನ ಹಿರಿಯರು ಕೆಲವೊಂದು ಗಾದೆ ಮಾತುಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಅದರಲ್ಲಿ ಎಷ್ಟೋ ನಾವು ಅನುಭವಿಸಿದ ನಂತರ ಆ ಗಾದೆ ಮಾತುಗಳು ನಮಗೆ ನೆನಪಾಗ್ತವೆ. ಉದಾಹರಣೆಗೆ, ಹೊಳೆ ದಾಟಿದ ಮೇಲೆ ಅಂಬಿಗ ಡ್ಯಾಶ್ ಡ್ಯಾಶ್, ಅದೇ ರೀತಿ ಉಂಡ ಮನೆ ಜಂತಿ ಎಣಿಸಿದ ಅಂಥೇಳಿ ಸಾಕಷ್ಟು ಗಾದೆ ಮಾತುಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನಮ್ಮ ಹಿರಿಯರ ಗಾದೆ ಮಾತುಗಳನ್ನು ನೆನಪಿಸ್ಕೊಳ್ತೀವಿ. ಕೆಲವೊಮ್ಮೆ ಈ ಗಾದೆ ಮಾತುಗಳನ್ನು ನಾವು ಅನುಭವಿಸಿದ ನಂತರ ಇವುಗಳ ನೆನಪು ನಾವು ಮಾಡಿಕೊಳ್ಳುವುದು ಸಹಜ. ಅದೇ ರೀತಿ ನಮ್ಮ ಹಿರಿಯರು ಇಷ್ಟು ತ್ರಿಕಾಲ ಜ್ಞಾನಿ ಥರ ಹೇಳಿದಾರಲ್ಲ, ಕೆಲವೊಮ್ಮೆ ನಾವು ಕೆಲವೊಂದು ವ್ಯಕ್ತಿಗಳನ್ನು ತುಂಬ ನಂಬಿಬಿಡ್ತೀವಿ. ಅವರ ಕಷ್ಟ ಕಾಲದಲ್ಲಿ ಅವರಿಗೆ ನಾವು ಒಂದು ಸಹಾಯ ಹಸ್ತವನ್ನು ಚಾಚ್ತೀವಿ, ಅವರಿಗೆ ತುಂಬ ಉಪಕಾರ ಮಾಡ್ತೀವಿ ಅಂತ ತಿಳ್ಕೊಡ್ರಿ. ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಮಾಡದೇ ಇದ್ದಾಗ ಅವರಿಗೆ ನಾವು ಕೆಲವೊಂದು ಹಿರಿಯರ ಗಾದೆ ಮಾತುಗಳು ಅನ್ವಯ ಆಗ್ತಾವೆ. ಆಯ್ತಪ್ಪ, ಅವನ ಕೆಲಸ ಆಯ್ತು, ನಮ್ಮನ್ನು ಮರೆತು ಬಿಟ್ಟ. ಆತ್ಮೀಯ ಮಿತ್ರರೇ, ಕೆಲವೊಮ್ಮೆ ಕೆಲವೊಂದು ಮುನ್ಸೂಚಿಗಳು ಅಂತಾರೆ. ನಾವೆಲ್ಲೇ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಬೆಕ್ಕು ಅಡ್ಡ ಬಂದರೆ ನಾವು ಮೂಢನಂಬಿಕೆ ಅಂಥೇಳಿ ಬೆಕ್ಕು ಬಂತು ಅದನ್ನೇ ದೊಡ್ಡದು ಮಾಡ್ತೀವಿ. ನಮ್ಮ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಹೇಳಿದಂಗೆ, ಬೆಕ್ಕು ಅಡ್ಡ ಬರೋದಿರಲಿ, ಯಾವುದೇ ಪ್ರಾಣ ಅಡ್ಡಿ ಬರಲಿ, ಉದ್ದು ಬರಲಿ, ಅದೇನೂ ಸಂಬಂಧ ಇಲ್ಲ. ಯಾವುದೇ ದಿಕ್ಕಿರಲಿ, ದಿವಸ ಇರಲಿ, ಮುಹೂರ್ತ ಇರಲಿ, ಏನೂ ಸಂಬಂಧ ಇಲ್ಲ. ನಮ್ಮ ಭಾವನೆಗಳು ಶುದ್ಧ ಇರ್ಬೇಕಂತೇಳಿ. ಅದೇ ರೀತಿ ನಮ್ಮ ಹಿರಿಯರು ಕೂಡ ಕೆಲವೊಂದು ಗಾದೆ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಕೆಲವೊಂದು ನಮ್ಮ ಜೀವನದಲ್ಲಿ ಹಿಂಗಾಗ್ತಾವಲ್ಲ, ನಾವೆಲ್ಲ ಅನುಭವಿಸಿದ ಮೇಲೆ ನಮಗೆ ಆ ಗಾದೆ ಮಾತುಗಳ ನಿಜ ಸತ್ಯಾಂಶ ಗೊತ್ತಾಗ್ತದೆ. ಆದರೆ ಒಂದು ಸತ್ಯ ಘಟನೆ ಆಧರಿಸಿ ನಾನು ಹೇಳೋದು, ಒಬ್ಬರು ನಮ್ಮ ಆತ್ಮೀಯ ಮಿತ್ರರು ಒಂದು 23 ವರ್ಷದಿಂದ ಒಬ್ಬ ಮಿತ್ರನಿಗೆ ಎಲ್ಲ ರೀತಿ ಸಹಾಯವನ್ನು ಅವನಿಗೆಲ್ಲ ಮಾಡಿದ್ರು. ಪಾಪ ಅವರ ಬಡ ತಾಯಿ ತನ್ನ ಮಗನ ಜೊತೆ ಮಗ ಅಂತ ಪಾಲಿಸಿ ಕೈ ತುತ್ತು ನೀಡಿ ಉಣಿಸಿದ್ರು. ಒಂದು ದಿನ ಏನಾಯ್ತು, ಒಂದು 17-18 ವರ್ಷದಿಂದ ಅಂತ ಹೇಳಿದ್ರು ಮೊನ್ನೆಯವರು. ಊಟ ಮಾಡಬೇಕಾದ್ರೆ ಆ ಮಿತ್ರ ಉಣ್ಣುವ ತಾಟಿನಲ್ಲಿ ವಾಂತಿ ಮಾಡಿಬಿಟ್ಟ. ಊಟ ಮಾಡ್ಕೊತ ವಾಂತಿ ಮಾಡಿಬಿಟ್ಟ. ಆ ಪಾಪ ಬಡ ತಾಯಿ ಮುಂದೇನು ಯೋಚನೆ ಮಾಡದೆ ತನ್ನ ಮಗನೇ ಮಾಡಿದಾನೋ ಅಂತ ಅನ್ನುವ ಭಾವನೆಯಿಂದ ಆ ತಾಟನ್ನು ಎತ್ತಿ ತೊಳೆದು ಮತ್ತೊಂದು ತಾಟಿನಲ್ಲಿ ಮತ್ತೆಲ್ಲ ಆಹಾರ ಹಚ್ಚಿಕೊಟ್ಟು ಊಟ ಮಾಡಿಸಿದ್ಲು. ಇದು 16-17 ವರ್ಷ ಹೋತು. ಆ ನಮ್ಮ ಮಿತ್ರನ ಸನ್ಮಿತ್ರರು, ಮಹಾನ್ ಮಿತ್ರರು ಏನು ವಾಂತಿ ಮಾಡಿದ್ರಲ್ಲ, ಅದು ಮುನ್ಸೂಚನೆ ಆಗಿತ್ತೇನೋ. ಪಾಪ ನಮ್ಮ ಯಾವ ಮಿತ್ರರು ಅವರಿಗೆ ಕಷ್ಟ ಕಾಲದಲ್ಲಿ ಎಲ್ಲ ರೀತಿ ಸಹಾಯ ಸಹಕಾರ ನೀಡಿದ್ರು, ಅವ್ರಿಗೆ ಏನೋ ಇಂಥ ಒಂದು ಸಮಸ್ಯೆ ಬಂದಾಗ ಯಾವ ಮಿತ್ರನ ಮನೆಯಲ್ಲಿ ಉಂಡ ತಾಟಿನಲ್ಲಿ ವಾಂತಿ ಮಾಡಿದ್ದ ಅವನು ನಯವಂಚಕನಾಗಿ ಹೊಂಟುಬಿಟ್ಟ. ಭಾಳ ಸ್ಮೂತಾಗಿ ಅವರಿಗೆ ಟೀ ಕೊಯ್ದ, ಭಾಳ ಸ್ಮೂತಾಗಿ. ಅದು ಜಗತ್ತಿಗೆ ಎಲ್ಲಿ ಗೊತ್ತೈತ ಆಗಲಿಲ್ಲ, ತಪ್ಪ್ಯಾರ್ದು ಒಪ್ಪ ಆ ರೀತಿ ನಯವಂಚಕನಾಗಿ ಅವನು ಹೊಂಟ. ಆದರೆ ನನಗೆ ಗೊತ್ತದೆ, ನಾನು ಯಾವ ಮಿತ್ರ ತನ್ನ ಮಿತ್ರನಿಗೆ ಏನು ಮಾಡಿದ್ದ ನಾನು ಕಣ್ಣಾರೆ ನೋಡಿದ್ದೆ. ಇದೊಂದು ಸತ್ಯ ಘಟನೆ. ಅದಕ್ಕೆ ದಯವಿಟ್ಟು ನಮ್ಮ ಹಿರಿಯರ ಕೆಲವೊಂದು ಗಾದೆ ಮಾತುಗಳು ಏನದಾವು, ಅವುಗಳನ್ನು ನಾವು ಅನುಭವಿಸಿದ ನಂತರ ಮಾತ್ರ ಅವುಗಳ ಬಗ್ಗೆ ಪರಾಮರ್ಶೆ ಮಾಡ್ಕೊಳ್ಳೋದು ಬೇಡ. ಅವು ನಮ್ಮ ಜೀವನದಲ್ಲಿ ಆ ರೀತಿ ಬರದೇ ಇರುವಂಗೆ ನಾವು ಯಾರ ಜೊತೆ ಸ್ನೇಹವನ್ನು ಮಾಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ಸಲಹಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಹೋದ್ರೆ ನಮ್ಮ ಜೀವನ ಅರ್ಥಪೂರ್ಣ ಆಗ್ತದೆ ಮತ್ತು ಬದುಕು ಸುಂದರ ಆಗ್ತದೆ. ನಾವು ನಮ್ಮ ಸಮಯವನ್ನು ನಮ್ಮ ಕುಟುಂಬಕ್ಕೆ, ನಮ್ಮ ಪರಿವಾರಕ್ಕೆ ಮೀಸಲಿಡಬೇಕು. ಕೇವಲ ದೊಡ್ಡಸ್ತನಿಕೆಗೆ ಅಥವಾ ನಾನು ಇಂಥವ್ರಿಗೆ ಇಂಥ ಸಹಾಯವನ್ನು ಮಾಡ್ತಾಯಿದ್ದೇನೆ, ಅವ್ರ ಕಷ್ಟ ಕಾಲದಲ್ಲಿ ನಾನು 24 ತಾಸು ಅವ್ರ ಜೊತೆ ಇದ್ದೇನೆ, ಅವರೊಂದು ಹೊಗಳಿಕೆಗೆ ನಾವು ಉಬ್ಬಿ ಹೋಗಿ ನಮ್ಮ ಕುಟುಂಬಕ್ಕೆ ಕೊಡಬೇಕಾದಂಥ ಅಮೂಲ್ಯವಾದ ಸಮಯವನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಆವಾಗ ಮತ್ತೆ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಗಾದೆ ಮಾತುಗಳನ್ನು ನೆನೆಸ್ಕೊಂಡು ಕಳಾಳಿಸೋದು ಬೇಡ. ಆ ಗಾದೆ ಮಾತುಗಳನ್ನು ಮೊದಲೇ ತಿಳ್ಕೊಂಡು ಯಾವುದು ಇದರಲ್ಲಿ ಮುಂದೆ ನಮಗೆ ಈ ಕೈ ಅನುಭವವನ್ನು ಕೊಡ್ಬೋದೇನೋ ಅಂತ ತಿಳ್ಕೊಂಡು
ಕೆಲವೊಬ್ಬರನ್ನ ನಾವು ಎಷ್ಟು ಬೇಕು ಅಷ್ಟೇ ನಂಬಿ, ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಭಾಗವಹಿಸಿ, ಮತ್ತೊಬ್ಬರಿಗೆ ನಾವು ಸಂಪೂರ್ಣವಾಗಿ ಅವರ ನಡತೆ ಗುಣ ತಿಳ್ಕೊಂಡು ನಮ್ಮ ಕುಟುಂಬಕ್ಕಾಗಿ, ನಮ್ಮ ಒಂದು ನಂಬಿದವರಿಗೆ, ನಮ್ಮ ಮಕ್ಕಳಿಗೆ ಒಂದು ಟೈಮ್ ಕೊಡೋಣ, ಸಮಾಜಕ್ಕೆ ಉತ್ತಮವಾದ ಕಾರ್ಯ ಕೆಲಸಗಳನ್ನು ಮಾಡೋಣ. ಧನ್ಯವಾದಗಳು.